ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಮೊನ್ನೆ ವಿಧಾನ ಪರಿಷತ್ನಲ್ಲಿ ನಡೆದಂತಹ ಎಲ್ಲಾ ವಿದ್ಯಮಾನಗಳು ಗೊತ್ತು ನಿಮಗೆ. ಒಂದು ಮಾತಿದೆ, ನಿಮ್ಗೆ ಗೊತ್ತಿದೆ, ಉಗ್ರಲ್ಲಾಗೋ ಕೆಲಸಕ್ಕೆ ಕೊಡ್ಲಿಯನ್ನು ತಗೊಂಡ್ರು ಅಂತೇಳಿ ಹೇಳ್ತಾರೆ. ಇಲ್ಲಿ ಕೂಡ ಅದೇ ತರ ಆಗೋಗಿದೆ. ಅಂದ್ರೆ ಅಲ್ಲಿ ಸಿ ಟಿ ರವಿ ಅವರ ಮೇಲೆ ಬಂದಂತ ಆಪಾದನೆ ಅಥವಾ ಏನೇ ಇರಲಿ ಅದನ್ನ ಅಲ್ಲೇ ಸರಿ ಮಾಡಬಹುದಾಗಿತ್ತು. ಅಂದ್ರೆ ಸಭಾಪತಿಯವರಿದ್ರು, ಸಭಾಪತಿಯವರ ಸಮಕ್ಷಮದಲ್ಲಿ ಎಲ್ಲದೂ ಸರಿ ಆಗ್ಬೋದಿತ್ತು. ಆದ್ರೆ ಇದನ್ನ ಏನ್ ಮಾಡಿದ್ರು, ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇನು ತಪ್ಪಂತೇಳಿ ಏನಿಲ್ಲ. ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಸಿ ಟಿ ರವಿ ಅವ್ರನ್ನ ಸದನದಿಂದಾನೇ ಎತ್ತಾಕೊಂಡು ಹೋದ್ರು. ಇದು ಈಗ ಬಹಳಷ್ಟು ವಿವಾದವನ್ನ ಸೃಷ್ಟಿ ಮಾಡಿದೆ. ಯಾಕಂತೇಳಿ ಹೇಳಿದ್ರೆ ಸದನದ ಒಳಗಡೆ ಪೊಲೀಸರು ಬರುವ ಹಾಗಿಲ್ಲ. ಯಾಕಂದ್ರೆ ಸದನ ಅನ್ನೋದು ಸಂಪೂರ್ಣವಾಗಿ ಸಭಾಪತಿಯವರ ಕಂಟ್ರೋಲ್ ಅಲ್ಲಿ ಇರ್ತದೆ. ಅಲ್ಲಿ ಈ ರೀತಿಯಾದಂತಹ ಯಾವುದೇ ವಿಷಯಗಳು ನಡೆಯೋದಿದ್ರು ಕೂಡ ಸಭಾಪತಿಯವರ ಪರ್ಮಿಷನ್ ಕೊಡಬೇಕಾಗ್ತದೆ. ಆದ್ರೆ ಇಲ್ಲಿ ಸಭಾಪತಿಯವರ ಪರ್ಮಿಷನ್ ತಗೊಳ್ಳದೇನೆ ಪೊಲೀಸರನ್ನ ಕರೆಸಿ ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಕೂಡ ನಿಯಮ ಬಾಹಿರ ಅಂತ ಕೊಂಡು ಈಗಾಗಲೇ ಕೋರ್ಟ್ ಇಂದ ಕೂಡ ವರ್ಡಿಕ್ಟ್ ಬಂದಿದೆ. ಇದ್ರ ಜೊತೆಯಲ್ಲಿ ಈ ರೀತಿ ಮಾಡಿದ್ದು ಎಲ್ರಿಗೂ ಬೇಸರ ತರಿಸಿದೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ನಲ್ಲಿರುವಂತಹ ಮಂತ್ರಿಗಳಿರ್ಬೋದು ಅಥವಾ ಶಾಸಕರಿರ್ಬೋದು, ಇವರೆಲ್ಲರೂ ಈಗ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲರೂ ಸಹೋದ್ಯೋಗಿಗಳು, ಎಲ್ಲರೂ ಒಟ್ಟಿಗೆ ಒಂದು ಕಡೆಯಲ್ಲಿ ಕೂತ್ಕೊಳ್ಳುವವರು ಅಥವಾ ಪ್ರತಿದಿನ ಒಬ್ರನ್ನ ಅವ್ರು ಮೀಟ್ ಮಾಡ್ತಾ ಇರ್ತಾರೆ. ಈ ರೀತಿ ಇರುವಾಗ ಪೊಲೀಸರನ್ನ ಕರೆಸಿ ಸಿ ಟಿ ರವಿ ಅವ್ರನ್ನ ನಡೆಸ್ಕೊಂಡಂತ ರೀತಿ ಇದೆಯಲ್ಲ, ಇದಕ್ಕೆ ಎಲ್ಲರೂ ಕೂಡ ಈಗ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಈ ಘಟನೆ ಹಿಂದೆ ಇನ್ಯಾರೋ ಒಬ್ರು ನಿಂತ್ಕೊಂಡು ನಿರ್ದೇಶನ ನೀಡ್ತಾ ಇದ್ರು ಅಂತ ಕೂಡ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಕೂಡ ಎಡವಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಂತರ ಕೂಡ ಅವರು ಸಿದ್ದರಾಮಯ್ಯನವರು ಈ ವಿಷಯದ ಬಗ್ಗೆ ವಿಷಾದ ವ್ಯಕ್ತಪಡಿಸೋದು ಬಿಟ್ಟು ಅವ್ರು ನಡ್ಕೊಂಡಂತ ರೀತಿಗೆ ಸಮರ್ಥನೆಯನ್ನು ಕೊಟ್ಕೊಂಡಿದ್ದಾರೆ. ಅಂದ್ರೆ ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ರ ಬಗ್ಗೆ ಸಮರ್ಥನೆಯನ್ನ ವ್ಯಕ್ತಪಡಿಸಿದ್ದಾರೆ ಅವರು. ಅಂದ್ರೆ ನಮ್ ಕಡೆ ತಪ್ಪಾಗಿಲ್ಲ ಅಂತೇಳಿನೇ ಹೇಳಿದ್ದಾರೆ. ಇತ್ತೀಚೆಗೆ ಏನಾಗಿದೆ, ಡಾಕ್ಟರ್ ಪರಮೇಶ್ವರ್ ಅವರ ಬಗ್ಗೆ ಬಹಳಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಯಾವುದು ಅವ್ರ ಕೈಲಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಗೃಹ ಮಂತ್ರಿಯನ್ನ ಓವರ್ಟೇಕ್ ಮಾಡ್ಕೊಂಡು ಬೇರೆ ಯಾರೋ ಅವ್ರ ಡಿಪಾರ್ಟ್ಮೆಂಟ್ ನಲ್ಲಿ ಕೈ ಆಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ, ಕಾಂಗ್ರೆಸ್ ನಲ್ಲಿರುವಂತಹ ಹಿರಿಯರು ಕೂಡ ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಿದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ಲಿ ಶುರು ಮಾಡಿದ್ದಾರೆ. ಅಂದ್ರೆ ಈ ರೀತಿ ಮಾಡಬಾರ್ದಿತ್ತು ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೆಳಗಾಂನವರೇ. ಅಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಧ್ಯೆ ನಡೀತಾ ಇರುವಂತಹ ಫ್ರಿಕ್ಷನ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದು ಸದನದಲ್ಲೇ ಇತ್ಯರ್ಥವಾಗಬೇಕಾಗಿದ್ದಂತ ವಿಷಯ, ಅದನ್ನ ಇಷ್ಟು ದೊಡ್ಡದ್ ಮಾಡ್ಬೇಕಾಗಿರ್ಲಿಲ್ಲ. ಸಭಾಧ್ಯಕ್ಷರ ಎದುರುಗಡೆ ಕೂತ್ಕೊಂಡು ಈ ವಿಷಯವನ್ನ ಅಲ್ಲಲ್ಲೇ ಸರಿ ಮಾಡಬಹುದಿತ್ತು. ಎಲ್ಲೋ ಬಾಯ್ ತಪ್ಪಿ ಮಾತು ಬಂದಿದ್ದಿದ್ರು ಕೂಡ ಅದಕ್ಕೆ ಕ್ಷಮೆ ಕೇಳಿಸಬಹುದಿತ್ತು ಅಥವಾ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಬಹುದಿತ್ತು, ಅಲ್ಲಲ್ಲಿ ಮುಗಿಸ್ ಬಿಡಬಹುದಿತ್ತು. ಅದಕ್ಕೆ ಬದಲಾಗಿ ಇದನ್ನ ತುಂಬಾ ಎಮೋಷನಲ್ ಆಗಿ ತಗೊಂಡು ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋದ್ರೆ ಈಗ ಸರ್ಕಾರಕ್ಕೆ ಎಲ್ಲರೂ ಚೀಮಾರಿ ಹಾಕ್ತಾ ಇದ್ದಾರೆ ಅಂತಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಇನ್ನೊಬ್ಬ ಹಿರಿಯ ಮಾಜಿ ಸಚಿವ ಟಿ ಬಿ ಜಯಚಂದ್ರ ಇವರು ಕೂಡ ಅಷ್ಟೇ, ಇವರು ಕಾನೂನು ಮಂತ್ರಿಯಾಗಿ ಕೆಲಸ ಮಾಡಿದವರು. ಅವರು ಕೂಡ ಹೇಳ್ತಾ ಇದ್ದಾರೆ ಈ ರೀತಿ ಮಾಡಿದ್ದು ತುಂಬಾ ತಪ್ಪು ಅಂತೇಳಿ ಹೇಳಿದ್ರು. ಕಾನೂನಿನ ಪ್ರಕಾರ ಈ ತರ ಮಾಡಬಾರ್ದಿತ್ತು. ಸದನದಲ್ಲಿ ಅಲ್ಲಲ್ಲೇ ಇತ್ಯರ್ಥ ಮಾಡುವಂತಹ ವಿಷಯನ ಪೊಲೀಸ್ ವರೆಗೆ ತಗೊಂಡು ಹೋಗಿದ್ದು ತಪ್ಪು. ಅದು ಅಲ್ಲದೆ ಪೊಲೀಸ್ ಕೂಡ ಒಳಗಡೆ ಬಂದು ಅಲ್ಲಿ ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಕೂಡ ಬಹುದೊಡ್ಡ ತಪ್ಪು. ಇದು ಆಗ್ಬಾರ್ದಿತ್ತು ಅಂತೇಳಿ ಹೇಳಿದ್ರು. ಈ ಮುಖಾಂತರ ಎಲ್ಲರೂ ಕೂಡ ಈಗ ಕಾಂಗ್ರೆಸ್ನ ಉಗಿಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಅವ್ರು ನಡ್ಕೊಂಡಿರುವಂತ ರೀತಿಗೆ ಎಲ್ಲರೂ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಚುನಾವಣಾ ವಿಷಯ ಆಗಿ ಕೂಡ ಕನ್ವರ್ಟ್ ಆಗ್ತದೆ. ಯಾಕಂದ್ರೆ ಈ ರೀತಿ ಮಾಡಿದ್ರು, ಗೂಂಡಾಗಿರಿ ಮಾಡಿದ್ರು, ಇದೆಲ್ಲ ಬಂದೇ ಬರ್ತದೆ. ಇದೆಲ್ಲದನ್ನು ಮೀರಿ ಬಹಳಷ್ಟು ಜನ ಸುವರ್ಣಸೌಧದ ಒಳಗಡೆ ಕೂಡ ನುಗ್ಗಿದ್ರು. ಸಿ ಟಿ ರವಿ ಅವ್ರನ್ನ ಹೊರಗಡೆ ಕಳಿಸ್ಕೊಡಿ, ನಾವು ನೋಡ್ಕೋತೇವೆ ಅಂತ ಕೂಡ ಥ್ರೆಟ್ ಕೂಡ ಹಾಕಿದ್ರು. ಅದಾದ್ಮೇಲೆ ಸಿ ಟಿ ರವಿ ಅವರು ಕೂಡ ಅವ್ರ ಮೇಲೆ ಹಲ್ಲೆ ಯತ್ನ ನಡೀತು. ಈ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ದೂರನ್ನ ಕೂಡ ಇಲ್ಲಿವರೆಗೂ, ಅಂದ್ರೆ ಇವತ್ತು ಬಹುಶಃ ಏನೋ ಅವ್ರ ಮೇಲೆ ಯಾರ ಮೇಲೆ FIR ಹಾಕಿದ್ದಾರೆ. ಬಟ್ ಇಲ್ಲಿವರೆಗೆ ಆ ದೂರನ್ನ ಕೂಡ ಅವ್ರು ರಿಜಿಸ್ಟರ್ ಮಾಡ್ಕೊಂಡಿರ್ಲಿಲ್ಲ, FIR ಕೂಡ ಹಾಕ್ಸ್ಲಿರ್ಲಿಲ್ಲ. ಇವತ್ತು ಆ ಕೆಲಸ ನಡೆದಿದೆ. ಅಂದ್ರೆ ಅಷ್ಟು ಡಿಲೇ ಮಾಡಿದ್ದಾರೆ. ಇದು ಕೂಡ ಒಂದ್ ರೀತಿ ಪಾರ್ಶಾಲಿಟಿ ಅನಿಸ್ತಾ ಇದೆ. ಇದೆಲ್ಲೋದ್ರ ನಡುವೆ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡೋಗಿ ನಿಲ್ಸಿದ್ರು. ಅವರ ಜೀವಕ್ಕೆ ಕೂಡ ಅಪಾಯ ಆಯ್ತು. ಯಾಕಂದ್ರೆ ಇವ್ರ ಜೊತೆಲಿದ್ದ ಕೇವಲ 7-8 ಜನ ಪೊಲೀಸರು. ಡಿ ಕೆ ಶಿವಕುಮಾರ್ ಹೇಳಿದ ರೀತಿಯಲ್ಲಿ ಅಲ್ಲಿಂದ ಬದುಕಿ ಬಂದಿದ್ದ ದೊಡ್ಡದು ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ರಲ್ಲ. ಒಂದ್ ವೇಳೆ ಸಿ ಟಿ ರವಿ ಅವರ ಮೇಲೆ ಅಲ್ಲಿಯ ಜನ ಅಥವಾ ಅಂದ್ರೆ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅವ್ರ ಮೇಲೆ ದಾಳಿ ನಡೆಸಿದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ ನೀವು. ಇನ್ನೊಂದು, ಸಿ ಟಿ ರವಿ ಅವರು ಬಂದ ಮೇಲೆ ಈಗ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಸಂದರ್ಶನಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅವರು. ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನೆಲ್ಲ ನಡೆದಿದೆ ಅಂತೇಳಿ. ಅವ್ರನ್ನ ನಿರ್ಜನ ಪ್ರದೇಶದಲ್ಲಿ ಹೋಗಿ ನಿಲ್ಸ್ಕೊಂಡ್ರು. ಇನ್ನೊಂದು ಮಾತು ಹೇಳಿದ್ರೆ, ಅವ್ರ ಕೈಯಿಂದ ಫೋನ್ ಅನ್ನ ಕಸ್ಕೊಳ್ಳಿ ಪ್ರಯತ್ನಿಸಿದ್ರು ಪೊಲೀಸರು ಅಂತ ಹೇಳ್ಕೊಂಡು. ಅದಕ್ಕೂ ಕೂಡ ಯಾರ್ದೋ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು ಅವರಿಗೆ ಅಂತೇಳಿ ಹೇಳಿದ್ರು. ಸಿ ಟಿ ರವಿ ಏನ್ ಹೇಳ್ತಾ ಇದ್ದಾರೆ, ಮಧ್ಯದಲ್ಲಿ ತಗೊಂಡು ನಿಲ್ಲಿಸ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಅವ್ರು ಇದ್ದಂತ ಲೊಕೇಶನ್ ಅವರ ಮನೆಯವರಿಗೋ ಅಥವಾ ಅವರ ನಾಯಕರಿಗೋ ಶೇರ್ ಮಾಡ್ಕೊಂತ ಇದ್ರು. ಅದೇ ರೀತಿಯಲ್ಲಿ ತಾನು ಎಲ್ಲಿದ್ದೇನೆ ಅಂತಕೊಂಡು ತಿಳಿಸ್ತಾ ಇದ್ರು, ವಿಡಿಯೋ ಮಾಡ್ತಾ ಇದ್ರು, ಫೋಟೋಸ್ ತೆಗೆದು ಕಳ್ಸಿಕೊಡ್ತಾ ಇದ್ರು. ಈ ರೀತಿ ಮಾಡ್ತಾ ಇದ್ರು ಅವರು. ಅದರಿಂದಾಗಿ ಏನಾಗ್ತದೆ, ಆ ವಿಷಯಗಳೆಲ್ಲ ಟ್ವೀಟ್ ನಲ್ಲಿ ಬರ್ತಾ ಇತ್ತು. ಇದರಿಂದಾಗಿ ಏನಾಗಿತ್ತು ಅಂದ್ರೆ ಕೆಲವರಿಗೆ ತೊಂದರೆ ಆಗ್ಲಿ ಶುರುವಾಯ್ತು. ಹಾಗಾಗಿ
ತಕ್ಷಣ ಇವ್ರ ಕೈಯಿಂದ ಫೋನ್ ಕಸ್ಕೊಳ್ಳಿ ಅಂತ ಹೇಳ್ಕೊಂಡು ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂದಿದೆ ಪೊಲೀಸರಿಗೆ. ಸೊ ಅವ್ರು ಇಳಿದು ನನ್ನ ಕೈಯಿಂದ ಫೋನ್ ಕಸ್ಕೊಳ್ಳಿ ಪ್ರಯತ್ನಿಸಿದ್ರು, ಆದ್ರೆ ನಾನು ಕೊಡ್ಲಿಲ್ಲ. ಯಾಕಂದ್ರೆ ನನ್ನನ್ನ ನ್ಯಾಯಯುತವಾಗಿ ಇವರು ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಮಾಡಿದ್ದಿದ್ರೆ ಏನ್ ಮಾಡ್ಬೇಕಿತ್ತು, ಪಂಚನಾಮೆ ಆಗ್ಬೇಕಿತ್ತು, ನನ್ನ ಹತ್ರ ಇರುವಂತ ವಸ್ತುಗಳನ್ನ ಅವ್ರು ತಗೊಳ್ಬೇಕು, ಪಂಚನಾಮೆ ಮಾಡಿ ನನಗೆ ಒಂದು ರಿಸಿಟ್ ಕೊಡಬೇಕಿತ್ತು. ಆದ್ರೆ ಆ ರೀತಿ ನಡೆದಿಲ್ಲ. ಹಾಗಾಗಿ ನಾನು ಫೋನ್ ಕೊಡಲ್ಲ ಅಂತ ಹೇಳಿ ಧಮಕಿ ಹಾಕಿದೆ. ಅದಾದ್ಮೇಲೆ ಪೊಲೀಸರು ಸುಮ್ಮನಾದ್ರು. ಸಾರಿ ಸರ್, ನಮ್ಗೆ ಏನ್ ಮಾಡ್ಲಿಕ್ಕಿಲ್ಲ, ನಮ್ಗೆ ಮೇಲ್ಗಡೆಯಿಂದ ಪ್ರೆಷರ್ ಬರ್ತಾ ಇದೆ, ಹಾಗಾಗಿ ನಾವು ಈ ರೀತಿ ನಡ್ಕೊಂತಾ ಇದ್ದೇವೆ ಸರ್, ದಯವಿಟ್ಟು ಕ್ಷಮಿಸಿ ಅಂತಕೊಂಡು ಹೇಳಿದ್ರು ಅಂತೇಳಿ ಹೇಳಿದ್ರು. ಇಲ್ಲಿ ನಿಚ್ಚಳವಾಗ್ತಾ ಇರೋದೇನು ಅಂತೇಳಿ ಹೇಳಿದ್ರೆ, ಯಾರೋ ಈ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಅದು ಯಾರು ಅನ್ನೋದು ಇಲ್ಲಿವರೆಗೆ ಗೊತ್ತಾಗಿಲ್ಲ. ಅದು ಅಲ್ಲದೆ ಈಗ ಬಿಜೆಪಿ ಅವರು ಕೂಡ ಪಟ್ಟು ಹಿಡಿತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯಾಂಗ ತನಿಖೆ ಆಗ್ಲೇಬೇಕು ಅಂತ ಹೇಳ್ಕೊಂಡು ಪಟ್ಟು ಹಿಡಿದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಸಿ.ಟಿ. ರವಿ ಅವ್ರನ್ನ ಅರೆಸ್ಟ್ ಮಾಡಿದ ತಪ್ಪು ಅಂತ ಹೇಳ್ಕೊಂಡಲ್ಲ, ತಪ್ಪು ಆಗಿರ್ಬಹುದು, ಆದ್ರೂ ಕೂಡ ಅವ್ರನ್ನ ನಂತರ ನಡೆಸ್ಕೊಂಡಿರುವಂತ ರೀತಿ ಇದೆಯಲ್ಲ, ಇದನ್ನ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಅವ್ರನ್ನ ಸುಮ್ಮನೆ ರಾತ್ರಿ ಎಲ್ಲ ಊರು ತಿರ್ಸಿದ್ರು. ನಿಯರ್ಲಿ 400-500 ಕಿಲೋಮೀಟರ್ ಟ್ರಾವೆಲ್ ಮಾಡಿಸಿದ್ರು ರಾತ್ರಿ ಎಲ್ಲ. ಬಹುಶಃ ಇದು ಅವ್ರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸ್ಬೇಕು ಅಂತಕೊಂಡು ಮಾಡಿರ್ಬೋದು, ಅಥವಾ ಬೇರೆ ಯಾರೋ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ಬೋದು. ಹಾಗಾಗಿ ಇವರು ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತಕೊಂಡು ಸಿ.ಟಿ. ರವಿ ಅವರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡು ಸಾರ್ವಜನಿಕರಿಂದ ಈಗ ಚೀಮಾರಿ ಹಾಕ್ಸ್ಕೊಂತ ಇದೆ. ಅದಲ್ಲದೆ ಅವರ ಸ್ವಪಕ್ಷೀಯರೇ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ರೀತಿ ಯಾಕೆ ನಡ್ಕೊಂಡಿದ್ದೀರಾ ಅಂತೇಳಿ. ಯಾಕಂದ್ರೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ, ಯಾಕಂದ್ರೆ ಇಲ್ಲಿ ಒಂದಂತೂ ನಿಮ್ಗೆ ಕಾಣಿಸ್ತಾ ಇದೆ, ಎಲ್ಲೋ ಒಂದ್ ರೀತಿ ಸೇಡಿನ ರಾಜಕೀಯ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ಅನಿಸ್ತಾ ಇದೆ. ಇಲ್ಲಿವರೆಗೆ ಪಕ್ಕದ ತಮಿಳುನಾಡಿನಲ್ಲಿತ್ತು, ಆಂಧ್ರ ಪ್ರದೇಶದಲ್ಲಿತ್ತು, ಇಲ್ಲೆಲ್ಲ ಇತ್ತು, ಮತ್ತು ಕೆಲವು ರಾಜ್ಯಗಳಲ್ಲೆಲ್ಲ ಇದೆ. ಆದ್ರೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಸೇಡಿನ ರಾಜಕೀಯ ಇರಲಿಲ್ಲ. ಆದ್ರೆ ಈಗ ಬಹುಶಃ ಕರ್ನಾಟಕದಲ್ಲಿ, ಅಂದ್ರೆ ಈ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಈ ಸೇಡಿನ ರಾಜಕೀಯ ಪ್ರಾರಂಭ ಆಗಿದೆ ಅನಿಸ್ತಾ ಇದೆ. ಅದರ ಆರಂಭ ಸಿ.ಟಿ. ರವಿ ಅವರ ಅರೆಸ್ಟ್ ಅನಿಸ್ತಾ ಇದೆ. ಅಂದ್ರೆ ಎಲ್ಲಿಯೋ ಸಿ.ಟಿ. ರವಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇವರನ್ನ ಏನೋ ಮಾಡ್ಲೇಬೇಕು ಅಂತ ಹೇಳಿ ಅರೆಸ್ಟ್ ಮಾಡಿಸಿದ್ದಾರೆ ಅನಿಸ್ತಾ ಇದೆ. ಈಗ ಸರ್ಕಾರ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಭಾಪತಿಯವರು ಹೇಳ್ತಾ ಇದ್ದಾರೆ, ಕೆಲವೊಂದು ಫೇಕ್ ವಿಡಿಯೋಗಳು ಓಡಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸಭಾಪತಿಯವರು ಹೇಳ್ತಾ ಇದ್ದಾರೆ ಇದೆಲ್ಲದೂ ನಿಯಮ ಬಾಹಿರವಾಗಿ ನಡೆದಿದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಈ ಒಂದು ಸಮಸ್ಯೆಯಿಂದ ಹೇಗೆ ಹೊರಗೆ ಬರ್ತದೆ. ಅಂದ್ರೆ ಈಗ ಅವ್ರು ಕಳ್ಕೊಂಡಿರುವಂತಹ ಮರ್ಯಾದೆ ಇದೆಯಲ್ಲ, ಅದನ್ನ ಹೇಗೆ ಪುನಃ ಗಳಿಸ್ತಾರೆ ಎಲ್ಲೋದು ನಾವು ಕಾದು ನೋಡ್ಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಸಿದ್ದರಾಮಯ್ಯನವರು ಇಷ್ಟೊಂದು ಹಿರಿಯರು, ಎಲ್ಲದಕ್ಕಿಂತ ಮುಖ್ಯವಾಗಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಕಾನೂನು ಪಂಡಿತರು ಕೂಡ ಹೋದವರು. ಅವರ ಆಡಳಿತದಲ್ಲಿ ಈ ರೀತಿ ನಡೆದಿರೋದು ಒಂದು ರೀತಿಯಾಗಿ ಶೇಮ್ ಅನಿಸ್ತದೆ ಸಿದ್ದರಾಮಯ್ಯನವರಿಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ ಅಂತಕೊಂಡು. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂಥ ವಿಷಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.